27th ಆರ್ ಕ್ವಶನ್. ಗ್ರಾಫ್ ಅವರೇ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಗ್ರಾಫ್ ಆಫ್ y is equal to p of x is given in the figure, write the degree. ಓಕೆ, ಫಸ್ಟ್ ಡಿಗ್ರಿ ಬರಿಬೇಕು. ಓಕೆ, ಈಗ ನೀವೇ ನೋಡಿದ್ರೆ ಈ ಕರ್ವ್ ಬಂದ್ಬಿಟ್ಟು ಓಕೆ ಎಕ್ಸ್ ಆಕ್ಸಿಸ್ ಹತ್ರ ಎಷ್ಟು ಕಡೆ ಟಚ್ ಮಾಡ್ತಾ ಇದೆ? 2 ಕಡೆ ಟಚ್ ಮಾಡ್ತಾ ಇದೆ. ಸೊ 2 ಕಡೆ ಟಚ್ ಮಾಡ್ತಾ ಇದಾರೆ ಅಂದ್ರೆ ಡಿಗ್ರಿ ಬಂದ್ಬಿಟ್ಟು 2. ಓಕೆ, ಸೊ 2 ಕಡೆ ಟಚ್ ಮಾಡ್ತಾ ಇದಾರೆ ಅಂದ್ರೆ 2 ಸೊಲ್ಯೂಷನ್ ಬರುತ್ತಂತ ಅರ್ಥ. 2 ಸೊಲ್ಯೂಷನ್ ಬಂದ್ರೆ ಡಿಗ್ರಿ ಬಂದ್ಬಿಟ್ಟು 2. ಓಕೆ, ಆಮೇಲೆ ಏನ್ ಕೇಳ್ತಾ ಇದಾರೆ? ಐಡೆಂಟಿಫೈ ಇಟ್ಸ್ ಝೀರೋಸ್. ಓಕೆ, ಈಗ ನೀವು ನೋಡ್ರಿ ಎಲ್ಲಿ ಟಚ್ ಆಗ್ತಾ ಇದೆ? ಒಂದು ಬಂದ್ಬಿಟ್ಟು -3 ಹತ್ರ ಟಚ್ ಆಗ್ತಿದೆ, ಇನ್ನೊಂದು ಬಂದ್ಬಿಟ್ಟು 1 ಹತ್ರ ಟಚ್ ಆಗ್ತಾ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಏನು ಬರೀತೀನಿ ಅಂದ್ರೆ 2 0 ಬಂದ್ಬಿಟ್ಟು ಆಲ್ಫಾ ಬಂದ್ಬಿಟ್ಟು -3 ಅಂತ ಬರೀತೀನಿ, ಬೀಟಾ ಬಂದ್ಬಿಟ್ಟು 1 ಅಂತ ಬರೀತೀನಿ. ಓಕೆ, ಇಲ್ಲ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಬರಿಬೇಕಂದ್ರೆ ಎಕ್ಸ್ ಅಂತಾನೆ ತಗೊಳ್ರಿ. ಎಕ್ಸ್ ಬಂದ್ಬಿಟ್ಟು ಒಂದು -3, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು 0 ಅಂದ್ರೆ ನಥಿಂಗ್ ಸೊಲ್ಯೂಷನ್. ಆಮೇಲೆ ಏನ್ ಕೇಳ್ತಾ ಇದಾರೆ? ಅಂಡ್ ಹೆನ್ಸ್ ಫೈಂಡ್ ದ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಕಂಡಿಡ್ಬೇಕು. ಪಾಲಿನಾಮಿಯಲ್ ಕಂಡಿಡ್ಬೇಕಂದ್ರೆ ಇದನ್ನ ಆಲ್ಫಾ ಅಂತ ತಗೊಳ್ರಿ. ಓಕೆ, ಇದನ್ನ ಬೀಟಾ ಅಂತ ತಗೊಳ್ರಿ. ಓಕೆ, ಸೊ ಈಗ ನಮಗೆ ಫಾರ್ಮುಲಾ ಏನು ಗೊತ್ತು? ಫಾರ್ಮುಲಾ ಬಂದ್ಬಿಟ್ಟು ಓಕೆ, ಸೊ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by ಫಾರ್ಮುಲಾ ಏನು? ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಓಕೆ, ಇದು ಜನರಲ್ ಫಾರ್ಮುಲಾ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ವ್ಯಾಲ್ಯೂ ಏನು? -3 ಪ್ಲಸ್ ಬೀಟಾ ವ್ಯಾಲ್ಯೂ ಏನು? 1 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ವ್ಯಾಲ್ಯೂ ಏನು? -3 ಇಂಟು ಬೀಟಾ ವ್ಯಾಲ್ಯೂ ಏನು? 1. ಓಕೆ, ಸೊ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಮೈನಸ್ ಓಕೆ, ಇವ್ರಿಬ್ರ ಸಬ್ಟ್ರಾಕ್ಟ್ ಮಾಡಿ ಏನ್ ಬರುತ್ತೆ? ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು? ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 3 ಅಲ್ಲಿ 1 ಹೋದ್ರೆ 2 ಇಂಟು ಎಕ್ಸ್, ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, 3 1 3. ಸೊ ಈಗ ಏನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಮೈನಸ್ 3. ಓಕೆ, ಇದು ಬಂದ್ಬಿಟ್ಟು ಪಾಲಿನಾಮಿಯಲ್. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.